ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳ ಸ್ಟೋರಿ 2 ಸಿನಿಮಾಗೆ ನ್ಯಾಯಾಲಯದಲ್ಲಿ ಭಾರಿ ಹಿನ್ನಡೆ ಆಗಿದೆ. ಕೇರಳ ಸ್ಟೋರಿ 2 ಸಿನಿಮಾ ರಿಲೀಸ್ಗೆ ನ್ಯಾಯಾಲಯ ತಡೆಯನ್ನ ಕೊಟ್ಟಿದೆ. ನೋಡಿ, ಬಹಳ ಉತ್ಸಾಹದಲ್ಲಿ ಟೀಸರ್ ಅನ್ನ ರಿಲೀಸ್ ಮಾಡಿ ಮುಖಭಂಗ ಎದುರಿಸಿದ್ದಂತಹ ದಿ ಕೇರಳ ಸ್ಟೋರಿ 2 ಚಿತ್ರತಂಡಕ್ಕೆ ಈಗ ಮತ್ತೊಂದು ಆಘಾತ ಎದುರಾಗಿದೆ. ಈ ಸಿನಿಮಾದ ಬಿಡುಗಡೆಯನ್ನ ಮುಂದಕ್ಕೆ ಹಾಕುವಂತೆ ಕೇರಳ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ರಿಲೀಸ್ಗೆ ನ್ಯಾಯಾಲಯ ತಡೆಯನ್ನ ನೀಡಿದೆ. ಕೇರಳ ಹೈಕೋರ್ಟ್ ವಿಚಾರಣೆ ನಡೆಸಿದ ಬಳಿಕ ಅಂತಿಮ ತೀರ್ಪನ್ನ ಕೇರಳ ಹೈಕೋರ್ಟ್ ನೀಡಲಿದೆ. ವಿಚಾರಣೆ ಮುಗಿಯುವವರೆಗೂ ಸಿನಿಮಾ ಪ್ರದರ್ಶನಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನ ಕೋರ್ಟ್ ವಿಧಿಸಿದೆ. ಲವ್ ಜಿಹಾದ್ ಕತೆ ಹೇಳುವ ಕೇರಳ ಸ್ಟೋರಿ 2 ಸಿನಿಮಾ ಇದು. ಈಗ ಇತ್ತೀಚೆಗಷ್ಟೇ ಟೀಸರ್ ಏನಿದೆ ಅದು ರಿಲೀಸ್ ಆಗಿತ್ತು. ಲವ್ ಜಿಹಾದ್ಗೆ ಒಳಗಾದ ಹಲವು ಯುವತಿಯರ ಕಥೆಯನ್ನ ಹೇಳುವಂತಹ ಸಿನಿಮಾ ಇದು. ಇನ್ನು ಕೇರಳ ಸ್ಟೋರಿ 1 ಏನಿದೆ ಆ ಸಿನಿಮಾದಲ್ಲೂ ಕೂಡ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತ ಕಥೆಗಳಿದ್ವು. ಮೊದಲ ಭಾಗದ ಮುಂದುವರೆದ ಭಾಗವಾಗಿ ಈಗ ಅದರ ಸೀಕ್ವಲ್ ಏನಿದೆ ಕೇರಳ ಸ್ಟೋರಿ 2 ಆ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿತ್ತು. ಬಟ್ ಈಗ ಆ ಚಿತ್ರತಂಡಕ್ಕೆ ಕೇರಳದ ಹೈಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. ಫೆಬ್ರವರಿ 27ನೇ ತಾರೀಕು ದಿ ಕೇರಳ ಸ್ಟೋರಿ 2 ಚಿತ್ರವನ್ನು ರಿಲೀಸ್ ಮಾಡೋದಕ್ಕೆ ನಿರ್ಮಾಪಕರೆಲ್ಲರೂ ಕೂಡ ರೆಡಿ ಆಗಿದ್ರು. ಆದರೆ ಕೇರಳದಲ್ಲಿ ಈ ಸಿನಿಮಾದ ಟೀಸರ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಈ ಚಿತ್ರಕ್ಕೆ ಪ್ರಮಾಣ ಪತ್ರವನ್ನು ನೀಡಿ ಸೆನ್ಸಾರ್ ಮಂಡಳಿಯ ಕ್ರಮವನ್ನು ಕೂಡ ಪ್ರಶ್ನಿಸಿ ಕೆಲವರು ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಅದಾದ ನಂತರದಲ್ಲಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ವಿಚಾರಣೆ ಮುಗಿಯೋವರೆಗೂ ಮಧ್ಯಂತರ ತಡೆಯಾಜ್ಞೆಯನ್ನು ವಿಧಿಸಲಾಗಿದೆ. ದಿ ಕೇರಳ ಸ್ಟೋರಿ 2 ಸಿನಿಮಾದಲ್ಲಿ ಕೇರಳವನ್ನು ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನ ಆಗಿದೆ ಅನ್ನುವಂಥದ್ದು ಒಂದಷ್ಟು ಜನರ ಅಭಿಪ್ರಾಯ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನ್ಯೂಸ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, 27ನೇ ತಾರೀಕು ರಿಲೀಸ್ ಮಾಡಬೇಕು ಅಂತೇಳಿ ಟೀಮ್ ಎಲ್ಲ ರೆಡಿ ಆಗಿತ್ತು ಸಿನಿಮಾ ಚಿತ್ರತಂಡ. ಬಟ್ ಈಗ ವಿಚಾರಣೆ ಪೂರ್ತಿ ನಡೆಯೋದು ಯಾವಾಗ ರಿಲೀಸ್ ಆಗಬಹುದು, ಏನು ಡೀಟೇಲ್ಸ್ ಇದೆ? ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಏನೊಂದು ಕೇರಳ 2 ಸಿನಿಮಾ ಇದೆ. ಈ ಸಿನಿಮಾ ನಾಳೆ ಏನು ರಿಲೀಸ್ ಆಗಬೇಕಾಗಿತ್ತು, ಅದಕ್ಕೆ ಇವಾಗ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದೆ. ಸುಮಾರು 2 ವಾರಗಳ ಕಾಲ ಸಮಯ ಬೇಕು ಅಂತ ಹೇಳ್ಬಿಟ್ಟು CBFCಗೆ, ಅಂದರೆ ಏನು ಒಂದು ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡ್ತಾರೆ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್ ಸಂಸ್ಥೆಗೆ ಕೇರಳ ಹೈಕೋರ್ಟ್ ಸೂಚನೆ ನೀಡಿದೆ. ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿದ ಕೇರಳ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಥಾಮಸ್ ಅವರು ಹೇಳಿರುವಂಥ ಇದೇನೆಂದರೆ, ಈ ಒಂದು ಕೇರಳ 2 ಸಿನಿಮಾ ಏನಿದೆ ಅದು ಸಮಾಜಕ್ಕೆ ಒಂದು ರೀತಿ ವ್ಯತಿರಿಕ್ತವಾದಂಥ ಸನ್ನಿವೇಶ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅವರ ಅಭಿಪ್ರಾಯ. ಹಾಗೆ ನೋಡಿದ್ರೆ ಕೇರಳ 1 ಏನು ಸಿನಿಮಾ ಬಂದಿತ್ತು, ಆ ಸಿನಿಮಾದ ಸಾರಾಂಶ ಏನಂದರೆ, ಕೇರಳದಲ್ಲಿ 1000ಕ್ಕೂ ಹೆಚ್ಚು ಹಿಂದೂ ಮಹಿಳೆಯರನ್ನು ಮತ್ತು ಮುಸ್ಲಿಮೇತರ ಏನು ಯುವತಿಯರೇನಿದ್ದಾರೆ ಅವರನ್ನು ಒಂದು ಮುಸ್ಲಿಂ ಯುವಕರು ಅವರ ಮನವೊಲಿಸಿ ಅವರನ್ನು ವಿವಾಹ ಆಗುವಂಥ ನಾಟಕವನ್ನು ಆಡಿ ಅವರನ್ನು ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಏನೊಂದು ಸಿರಿಯಾ ದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿನ ಐಸಿಸ್ ಉಗ್ರರಿಗೆ ಅವ್ರನ್ನ ಬಲಿ ಕೊಡ್ತಾರೆ ಅನ್ನೋ ರೀತಿಯಾದಂಥ ಸಿನಿಮಾವನ್ನು ಬಿಂಬಿಸಲಾಗಿತ್ತು ಕೇರಳ 1 ಸಿನಿಮಾದಲ್ಲಿ. ಈಗ ಕೇರಳ 2 ಸಿನಿಮಾ ಏನಿದೆ ಅದು ಗೋಸ್ ಬಿಹೈಂಡ್ ಅಂತ ಹೇಳ್ಬಿಟ್ಟು ಅದನ್ನು ಸಿನಿಮಾ ಮಾಡಿದ್ದಾರೆ. ಅಂದರೆ ಏನು ಭಾರತದೊಳಗಡೆನೇ ಮುಸ್ಲಿಂ ಯುವಕರೇನಿರ್ತಾರೆ ಅವರು ಯುವತಿಯರನ್ನು, ಅಂದರೆ ಹಿಂದೂ ಧರ್ಮೀಯ ಯುವತಿಯಾಗಿರ್ಬೋದು ಅಥವಾ ಬೇರೆ ಯಾವುದೇ ಧರ್ಮೀಯ ಯುವತಿಯರನ್ನು ಅವರ ಮನವೊಲಿಸಿ ಅವರನ್ನು ಮದುವೆಯಾಗುವ ನಾಟಕ ಆಡಿ ಆ ನಂತರ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾರೆ ಅನ್ನೋದು ಕೇರಳ 2 ಸಿನಿಮಾದ ಒಂದು ತಿರುಳಾಗಿತ್ತು. ಮತ್ತು ಈ ಒಂದು ಸಿನಿಮಾ ಕೇರಳ 2 ಸಿನಿಮಾ ಏನಿದೆ ಇದಕ್ಕೆ ಅವರು ಕೆಲವು ರಿಯಲ್ ಲೈಫ್ ಇವೆಂಟ್ಸ್ಗಳನ್ನ ಕೂಡ ತೊಗೊಂಡಿದ್ರು. ಏನು ಉತ್ತರ ಪ್ರದೇಶದಲ್ಲಿ ಕಳೆದ 6 ತಿಂಗಳಿಂದ ಒಬ್ಬ ಮುಸ್ಲಿಂ ಮೌಲ್ವಿಯ ಬಂಧನ ಆಗಿತ್ತು. ಆತ ಬೇರೆ ಬೇರೆ ಜಾತಿಯ ಮಹಿಳೆಯರಿಗೆ, ಅಂದರೆ ಮೇಲ್ಜಾತಿಯ ಹಿಂದೂ ಯುವತಿಯರಿಗೆ ಇಷ್ಟು ಹಣ, ಕೆಳಜಾತಿಯ ಹಿಂದೂ ಯುವತಿಯರಿಗೆ ಇಷ್ಟು ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಯುವಕರಿಗೆ ಆಮಿಷವನ್ನು ಒಡ್ಡಿ ಆ ಒಂದು ಯುವತಿಯರನ್ನು ಒಂದು ಬಲೆಗೆ ಬೀಳಿಸ್ಕೊಳ್ಳೋ ಅಂಥ ಒಂದು ತಂತ್ರವನ್ನು ರೂಪಿಸಿದ್ದ ಅಂತ ಆ ಒಂದು ರಿಯಲ್ ಲೈಫ್ ಇವೆಂಟ್ನ ಕೂಡ ಸಿನಿಮಾ ಕತೆಗೆ ಸೇರಿಸ್ಕೊಂಡಿದ್ರು. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದೇನೆಂದರೆ, ದೇಶದ ಬೇರೆ ಬೇರೆ ಕಡೆ ನಡೆದಿರೋಂಥ ಬೇರೆ ಬೇರೆ ಪ್ರಸಂಗಗಳೇನಿದೆ ಅದೆಲ್ಲದನ್ನು ಈ ಸಿನಿಮಾಗೆ ತರಲಾಗಿದೆ. ಜೊತೆಗೆ ಈ ಸಿನಿಮಾಗೆ ಕೇರಳ ಸ್ಟೋರಿ ಅಂತ ಇಡಲಾಗಿದೆ. ಅಂದರೆ ಈ ಎಲ್ಲ ಕಥೆಗಳು ಕೇರಳದಲ್ಲಿ ನಡೆಯೋದು ಅನ್ನೋ ರೀತಿ ಬಿಂಬಿಸಲಾಗಿದೆ. ಈ ಮೂಲಕ
ಕೇರಳದ ಸಾಮಾಜಿಕ ಸಾಮರಸ್ಯವನ್ನು ಈ ಸಿನಿಮಾ ಭಂಗ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅರ್ಜಿದಾರರು ವಾದಿಸಿದ್ರು. ಈ ಹಿನ್ನೆಲೆಯಲ್ಲಿ ಅರ್ಜಿದಾರರ ವಾದವನ್ನು ಪುರಸ್ಕರಿಸಿರುವಂಥ ನ್ಯಾಯಾಲಯ ಸದ್ಯದ ಮಟ್ಟಿಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಸುಮಾರು 2 ವಾರಗಳ ಒಳಗೆ ವಾದ ಪ್ರತಿವಾದವನ್ನು ಆಲಿಸಿ ಅಂತಿಮ ತೀರ್ಪು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇರಳ ಹೈಕೋರ್ಟ್ ಹೇಳಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.